ಮುಂಡ ಮಳ್ಳಿಗೆಯ ಮುಡಿನಿಲ್ಲ ನೋಡಿ ಅಲ್ಲಿಂದ ಬರ್ತಿರೋ ನೀರು ಇವಾಗ ಅಲ್ಲಿ ಹೋಗುತ್ತೆ, ಅಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಾನಿನ್ನ ಎದ್ದೇ ಇಲ್ಲ. ನಮ್ಮವ್ವ ಎದ್ದು ಬ್ರಷ್ ಎಲ್ಲ ಹಲ್ಲೆಲ್ಲ ಉಜ್ಕೊಂಡು ದೇವ್ರಿಗೆ ಫಸ್ಟ್ ನಮಸ್ಕಾರ ಮಾಡ್ತಿದ್ದಾಳೆ. ನನಗೆ ಎಬ್ಬಿಸ್ತಾ ಇದ್ದಾಳೆ ಇವಾಗ. ಸೊ ನಾನು ಫೈನಲಿ ಎದ್ದು ಬಂದೆ. ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಅನಿಸ್ತು. ಆದರೆ ಒಂದು ಟೈಮ್ ನೋಡಿದ್ರೆ ಬರೀ 7 AM ಅಷ್ಟೇ. ನಾರ್ಮಲ್ ಡೇಸಲ್ಲಂತೂ ಹೇಳೋಕ್ಕಾಗಲ್ಲ. ಈ ಥರ ರಜಾ ಇದ್ದಾಗಲೂ ಹೇಳಕ್ ಬಿಡಲ್ಲ, ಅವ್ರು ಮಲ್ಗಕ್ಕೆ ಬಿಡಲ್ಲ. ಸಿಕ್ಕಾಪಟ್ಟೆ ಮಳೆ. ನಮ್ಮವ್ವ ನೋಡಿ ನನಗಿಂತ ಮುಂಚೆ ಎದ್ದು ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ. ಗೈಸ್ ನಾನಿನ್ನೂ ಬಿಸಿನೀರೇ ಕುಡ್ದಿಲ್ಲ. ನಮ್ಮವ್ವ ಆಲ್ರೆಡಿ ಟೀ ರೆಡಿ ಆಗಿಬಿಟ್ಟಿದ್ದಾಳೆ. ಟೀ ಮಾಡಿ ಕೂಡ ಆಗುತ್ತೆ. ಗೈಸ್ ನಮ್ಮ ಅವ್ವನ್ ನೋಡಿ ರೊಟ್ಟಿ. ಗೈಸ್ ನಾನು ಪಿಕ್ ಮಾಡೋಣ ಅಂತ ಬಂದೆ ಬಸ್ ಸ್ಟಾಪ್ಗೆ. ಇದು ನನ್ನ ಫೇವ್ರೇಟ್ ರೊಟ್ಟಿ. ಎಷ್ಟೊಂದು ನವಿಲುಗಳಿರುತ್ತೆ ಗೊತ್ತಾ? ಮೇ ಬಿ ಕ್ಯಾಮ್ರಾಗೆ ಕಾಣಿಸುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನವಿಲುಗಳಿದೆ. ನಾನು ಅಲ್ಲಿಂದ ಬಂದ. ಇವಾಗ ನೋಡಿ ನಿಮ್ಗೆ ಚಿಕ್ಕ ಫಾಲ್ಸ್ ಥರ ತೋರಿಸ್ತೀನಿ. ಇದು ಮಳೆಗಾಲದಲ್ಲಿ ಮಾತ್ರ ಕ್ರಿಯೇಟ್ ಆಗುತ್ತೆ. ಎಕ್ಸಾಮ್ ನಡೀಬೇಕು, ಯಾವಾಗ ಬಿಡ್ತೀವಿ ಅಂತ ಹೇಳ್ತಾರಲ್ಲ ಈ ಮಳೆಗಾಲದಲ್ಲಿ. ಕಾಣಿಸ್ತಿದ್ಯಾ? ಸಕ್ಕತ್ತಾಗಿದೆ ಅಲ್ಲ? ನಾನು ಚಿಕ್ಕವಳಿದ್ದಾಗಿಂದ ಪ್ರಕೃತಿ ಜೊತೆನೆ ಜಾಸ್ತಿ ಇದ್ದಿದ್ದರಿಂದ ಏನೋ ಗೊತ್ತಿಲ್ಲ. ನನಗೆ ನೇಚರ್ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ಕೆಲವೊಬ್ಬರಿಗೆ ಬೋರ್ ಅನ್ಸುತ್ತೆ, ಕೆಲವೊಬ್ಬರಿಗೆ ಸೈಲೆನ್ಸ್ ಇದು ಏನು ತುಂಬ ನಾವು ಸಿಟಿಯಲ್ಲಿ ಇದ್ದವರು ಕಷ್ಟ ಆಗುತ್ತೆ ಹಳ್ಳಿಯಲ್ಲಿರೋಕ್ಕೆ ಅಂತ ಹೇಳ್ತಾರೆ. ಬಟ್ ನನಗೆ ಹಳ್ಳಿಯಲ್ಲಿರೋದು 1000% ನನಗೆ ತುಂಬ ಇಷ್ಟ. ನನಗೆ ಸಿಟಿನೇ ಒಂದು ಸ್ವಲ್ಪ ಬೋರ್ ಅನ್ಸುತ್ತೆ. ಏನು ಎಂಟರ್ಟೈನ್ಮೆಂಟ್ ಇದೆ ಬಟ್ ಸಿಟಿಲಿ, ಆದರೆ ಅಲ್ಲಿ ನೆಮ್ಮದಿ ಇಲ್ಲ, ಜೀವನ ಪೀಸ್ ಇಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೊತ್ತಾ? ಯಾರ್ಯಾರಿಗೆಲ್ಲ ಹಳ್ಳಿ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ಬರುತ್ತಲ್ವ ನೀರು, ಅದು ಮುಂದೆ ಹೋಗುತ್ತೆ. ಅಲ್ಲೂ ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ ಅಲ್ಲ? ಅರ್ಲಿ ಮಾರ್ನಿಂಗ್. ಇದು ಬಿಸಿಲಿದೆ ಅಲ್ಲ, ಇದು ಒಂದೇ ನಿಮಿಷಕ್ಕೆ ಇವಾಗ ಬಿಸಿಲು ಹೋಗಿ ಮಳೆ ಬರುತ್ತೆ ನೋಡಿ. ಅಲ್ಲಿಂದ ಬರ್ತಿರೋ ನೀರು ಇವಾಗ ಅಲ್ಲಿ ಹೋಗುತ್ತೆ, ಅಲ್ಲಿ ತೋರಿಸ್ತೀನಿ. ಸೊ ಗೈಸ್ ಅಲ್ಲಿಂದ ಬಂದಿರೋ ನೀರು ಇಲ್ಲಿ ದೇವ್ರು ಕೂಡ ಇದೆ. ಸೊ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗ್ಲಿಕ್ಕಾಗಲ್ಲ. ನಮ್ಮ ಅಮ್ಮನ ಫೇವ್ರೆಟ್ ದೇವ್ರು ಅದು. ಆಮೇಲೆ ಇಲ್ಲಿ ಹೋಗುತ್ತೆ. ಅದೇನು ಕಸ ಅಲ್ಲ, ಅಂದರೆ ನೀರು ಹೋಗಿ ಹೋಗಿ ಎಲ್ಲ ಗಿಡ ಮರಗಳನ್ನ ಅಲ್ಲಿ ಮಾಡಿಬಿಟ್ಟಿದೆ, ಅಂದರೆ ಬ್ಲಾಕ್ ಮಾಡಿಬಿಟ್ಟಿದೆ. ಚೆನ್ನಾಗಿದೆ ಅಲ್ಲ? ಅದಕ್ಕೆ ನಂಗೆ ನಮ್ಮವ್ವ ಊರು ಅಂದರೆ ತುಂಬ ಇಷ್ಟ ಆಗುತ್ತಾ. ನಾನು ಯಾಕೆ ಬಂದಿದ್ದೀನಿ ಅಂತಂದರೆ ಬಸ್ಸಲ್ಲಿ ಪಿಕ್ ಮಾಡೋಕ್ಕೆ ಅಂತ ತಂಗಿ ಬರ್ತಿದ್ದಾಳೆ ಅಂತೇಳಿ. ಸೊ ಅದಾದಮೇಲೆ ಮೀನು ತರಕ್ಕೆ ಹೋಗೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ನೀನು ತರಬೇಡ ನಾನೇ ತರ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಅದಕ್ಕೋಸ್ಕರ ಏನಕ್ಕೆ ಎಕ್ಸ್ಟ್ರಾ ಬರೋದಲ್ವಾ? ಸೊ ಹಾಗಾಗಿ ಹಾಗೆ ದಾರಿಲಿ ಹೋಗ್ತಾ ಮೀನು ತೊಗೊಂಡು ಬರೋಣ, ತಾಳ್ಗುಪ್ಪದಲ್ಲಿ ಹೋದರೆ ಮೀನು ಏನಾದರೂ ಸಿಗುತ್ತೆ ಅಲ್ಲ, ಸೊ ತೊಗೊಂಡು ಬರೋಣ ಹೋಗೋಣ ಅಂತ ಹೇಳಿ ನಾವಿಬ್ಬರು ಇದ್ದೀವಿ. ನನಗೆ ಚಿಕನ್ ಮಟನ್ಗಿಂತ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಮೀನು ತಗೊಂಡು ಇವಾಗ ಹೊರಟಿದ್ದೀವಿ. ಮಳೆ ಕೂಡ ನಿಂತಿದೆ. ಫೋನ್ ಮಾಡಿ ರಜೆ ಕೊಡ್ರಿ ಅಂತ ಹೇಳು ನೀನು.
ಫೋನು ನೀ ಹೇಳಿದ್ರೆ ಕೊಡ್ತಾರಂತೆ ರಜೆನ. ಫೋನ್ ಫೋನ್ ಹೋಗೋದನ್ನು ಬಂದು ಫೋನ್ ಮಾಡಿ ನಾಲ್ಕು ಗಂಟೆಗೆ ಮೇಲೆ ಮಾಡ್ತಾ ಹೋಗ್ಬಿಟ್ರೆ ದೀಪಿಕಕ್ಕ ಫೋನ್ ಕೊಡ್ತಾಳೆ, ನೀ ಫೋನ್ ಮಾಡಿ ಹೇಳು ಆತ. ನೀ ಹೇಳಿದ್ರೆ ರಜೆ ಕೊಡ್ತಿದ್ದೆ ಆತ. ಇಟ್ಟಣಿಗೂ ಮಾಮನಿಗೆ ಇಟ್ಟಡಿಗೆ ಅಳಿವನಿಗೆ ಕೊಟ್ಟ ಭಾಷೆ ಮಗನಿಗೆ ಪತ್ರಪಾಣಿಗೆ ಬಂದರೆ ಮಗನಿಗೆ ಪತ್ರಪಾಣಿ ಮಗ್ತಾವೆಲ್ಲ ಮುಂಡ ಮಳ್ಳಿಗೆಯ ಮುಡಿನೆಲ್ಲ. ನಾನು ಮೀನು ತೊಗೊಂಡು ಮನೆಗೆ ಬಂದ. ಸೊ ಮೀನು ರೆಡಿ ಮಾಡ್ತಾ ಇದ್ರು. ಮೀನ್ ಮೇಲೆ ನಮ್ಮವ್ವ ಒಂದು ಹಾಡು ಹೇಳ್ತೀನಿ ರೆಕಾರ್ಡ್ ಮಾಡ್ಕೊ ಅಂತ ಹೇಳಿದ್ಲು ಆಯ್ತಾ. ನಾವು 60-70 ವರ್ಷ ಆದಾಗಲೇ ಮೂಲೆಯಲ್ಲಿ ಕೂರ್ತಿದ್ದೀವಿ. ಅಂದರೆ ಏನೂ ಕೆಲಸ ಮಾಡ್ತಿಲ್ಲ, ಏನೂ ಆಕ್ಟಿವ್ ಆಗಿರ್ತಾ ಇಲ್ಲ. ಬಟ್ ನಮ್ಮವ್ವಂಗೆ 100 ವರ್ಷ ಗೈಸ್. ಸೊ ಅವಳು ಯಾವತ್ತೂ ಕೂತಿದ್ದಿಲ್ಲ, ರೆಸ್ಟ್ ಮಾಡಿದ್ದಿಲ್ಲ. ಇವತ್ತಿನವರೆಗೂ ಎಲ್ಲ ಕೆಲಸ ಅವಳೇ ಮಾಡ್ಕೋತಾಳೆ, ಪ್ರತಿಯೊಂದು ಕೆಲಸ ಅವಳೇ ಮಾಡ್ಕೋತಾಳೆ. ನಮ್ಮ ಕೆಲಸನೂ ಅವಳು ಮಾಡ್ಕೊತಾಳೆ ಬೇಕಾದ್ರೆ. ಸೊ ಅವಳು ಉತ್ಸಾಹ ನೋಡಿ, ಈ ಏಜಲ್ಲೂ ನಾನು ಹಾಡು ಹೇಳ್ತೀನಿ ಅಂತ ಹೇಳಿದ್ಲು. ಬಟ್ ಪಾಪ ವಾಯ್ಸ್ ಬರ್ತಾ ಇಲ್ಲ ಅಷ್ಟೊಂದು. ಆದರೆ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಹಾಡು ಹೇಳಿದಳಂತೆ. ನಾನು ಆದಷ್ಟು ಮಟ್ಟಿಗೆ ಎಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ನೋಡಿ. ಅಂದರೆ ಸ್ವಲ್ಪ ಪಾಪ ವಾಯ್ಸಲ್ಲಿ ಗೊತ್ತಾಗುತ್ತೆ, ಏರುಪೇರು ಆಗುತ್ತೆ. ಅವಳಿಗೆ ಅದು ಕಷ್ಟ ಆಗ್ತಿದೆ ಅದನ್ನು ಹಿಡಿತ ತಗೊಳ್ಳೋಕ್ಕೆ. ಬಟ್ ತುಂಬ ಚೆನ್ನಾಗಿ ಹೇಳಿದಾಳೆ. ಇವಾಗಲೇ ಎಷ್ಟು ನೆನ್ಪಿಟ್ಕೊಂಡಿದ್ದಾಳೆ ಅಂತಂದರೆ, ಇವಾಗೆಲ್ಲ ಮೆಮೊರಿ ಲಾಸ್ ಎಲ್ಲ ಇರುತ್ತೆ. ಬಟ್ ಅವಾಗ ಇನ್ನಷ್ಟು ಚೆನ್ನಾಗಿ ಎಲ್ಲ ಹಾಡ್ತಿರ್ಬೋದು. ಏನಂತೀರಾ? ಅವರಿಗೆ ಇಲ್ಲಿ ಸತ್ಯ ನಳಲಾಗೆ ಇಲ್ಲಿ ಸತ್ಯ ನಳಲಾಗೆ ಬರುವಂತ ರೈದರೆ ನನಗಿಲ್ಲಿ ನಾನೇ ಹೋಗಾಗ ಸಣ್ಣೊಳಗಿದ್ದಳೆ ಹೀಗೆ ನೀ ಕಲಿತೆ ಹೊಸ ಮಾಪೂರು ಕೈ ಚೆಲ್ಲೆ ಹೊಡಲವೋ ಸಪೂರು ಕೈ ಚೆಲ್ಲೆ ಹೊಡಲವ ಬಳ್ಳಿ ಗಂಡುಳ ಬಾಲ್ಯ ತುರವಿಗೆ ಗಂಡಿ ಓದಣ್ಣ ದಂಡೆ ತಂದೈದಾನೆ ತಂಗಿ ಕೇಳಿದರೆ ಕೊಡನಿಲ್ಲ ತಂಗಿ ಕೇಳಿದರೆ ಕೊಡನಿಲ್ಲ ಅಣ್ಣಯ್ಯ ಬೇಡ ಅಂದಾಳೆ ನಿಮ್ಮ ಮುಡದಿ ಬೇಡ ನಾನಿಲ್ಲೇ ನಮಗೆ ಕೂಡನಿಲ್ಲ ತಂಗಿ ನಿನಗ್ಯಾನ ಮರಿನಿಲ್ಲ ಕೊಂಡು ಬಳಕೆ ಕಡಿಲೆ. ಚಿತ್ರ ಕಣವ್ವ, ಚಿತ್ರ ಬಿಡ್ಸಳೆ ಮುದ್ದು. ಅಡ್ಡಿಲ್ಲ 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 ನೋಡೆ ಮನುಷ್ಯನ ಬಿಡ್ಸಿದ್ದೆ. ಈ ಕಣ್ಣು ಇದು ಕಣ್ಣು ಇದು ಬಾಯಿ ಇದು ಬಾಯಿ ಇದು ಕಣ್ಣು ಇದು ಗೊಳ್ಕು ಗಣಸು ಗಡ್ಡ ಇವತ್ತು ತುಂಡೇ ಇಲ್ಲ. ಇವತ್ತು ಜಾಸ್ತಿ ಮಳೆ. ಹಾಂ ಹಿಂಗೆ ಮಳೆ ಯಾರು ಬರಕಲ್ ಬಾಬು ಬರ್ತಾರೆ. ಬದಲ ಗೈಸ್ ಇದೇನು ಹಣ್ಣು ಅಂತ ಹೇಳಿ ರೆಕಗ್ನೈಸ್ ಮಾಡಕ್ಕೆ ಯಾರಿಗಾದ್ರೂ ಗೊತ್ತಾಗತ್ತಾ? ಇದು ಕಂಚಿಕಾಯಿ ಅಂತ ಕರಿತೀವಿ. ಕಾಯಿ ಆದರೂ ಹಣ್ಣಾದರೂ ಅದನ್ನು ಕಾಯಿ ಅಂತಲೇ ಕರೀತಾರೆ. ಸೊ ಅದು ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಅಕ್ಕ ಕೊಟ್ಟಿದ್ದು. ಅದನ್ನು ಓಪನ್ ಮಾಡಿದಾಗ ನನಗೆ ಸ್ವಲ್ಪ ಅದು ಕಹಿ ಕಹಿ ಅನಿಸುತ್ತೆ ನಾರ್ಮಲ್ ಆಗಿ. ಬಟ್ ಇದು ತುಂಬ ಚೆನ್ನಾಗಿತ್ತು. ಇವತ್ತು ಊರಿಗೆ ನಮ್ಮಮ್ಮ ಮತ್ತು ಚುಕ್ಕಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಚಿಕನ್ ತೊಗೊಂಡು ಬರಲ್ಲ, ಮಟನ್ ತೊಗೊಂಡು ಬರಲ್ಲ ಅಂತ ನಮ್ಮ ಚಿಕ್ಕಮ್ಮ ಕೇಳಿದ್ರೆ, ನನಗೆ ಮೀನು ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಮೀನೇ ಬರ್ತೀವಿ ಅಂತೇಳಿ ನಾವೇ ತೊಗೊಂಡು ಬಂದಿದ್ದು. ಸೊ ಇವಾಗ ಎಲ್ಲರೂ ಬರ್ತಿದ್ದಾರೆ ಅಂಥೇಳಿ ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಮೀನಂತ ಇದ್ರೇ ತುಂಬ ಇಷ್ಟ. ಅದೇನೋಪ್ಪ ನಂಗೆ ಯಾಕೆ ಅಷ್ಟು ಇಷ್ಟ ಅಂತಲೇ ಗೊತ್ತಿಲ್ಲ. ನಮ್ಮವ್ವ ನೋಡಿ ಹೆಂಗೆ ಕವರ್ ಆಗಿದ್ದಾಳೆ ಕಳ್ಳಿ. ನಂಗೇನು ಕೆಲಸ ಗೊತ್ತಾ? ಮಲಗೋದು, ತಿನ್ನೋದು ಬೇಕು ಅಂತ. ಏನಕ್ಕೆ 2 ಮೀನು ಮಾಡ್ಗೆ ಇಟ್ಟಿದ್ದೀರಾ? ಇಲ್ಲೇ ಇರೋದು ಅಂದರೆ ನಂಗೆ ತುಂಬ ಇಷ್ಟ. ಬಟ್ ಇಲ್ಲಿ ಏನಂತಾರೆ ನೆಟ್ವರ್ಕೇ ಸಿಗಲ್ಲ. ನಂದು ಆಫೀಸ್ ಕೆಲಸ ಇದೆ ಅಲ್ವಾ. ಸೊ ಹಂಗಾಗಿ ನಾನು ವಾಪಸ್ ಹೊರಟಿದ್ದೀನಿ. ಸೊ ಮೀನು ಫ್ರೈ ಮತ್ತು ಮೀನಿನ ಮೊಟ್ಟೆ ಇರುತ್ತಲ್ವ, ಸೊ ಅದನ್ನು ಕೂಡ ಮಾಡಿದರು. ಇದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಬನ್ಸ್ ಮತ್ತು ಚಟ್ನಿ ಕೂಡ ಮಾಡಿದರು. ಸೊ ಎಲ್ಲ ಸಖತ್ತಾಗಿ ತಿಂದ್ಬಿಟ್ಟು ರೆಡಿಯಾಗಿ ಬಂದೆ. ಬಿಕಾಸ್ ನಾನು ಇವಾಗ ಹೋಗಬೇಕು ಅಂತ ಹೇಳಿ ಅಂತ. ಸೊ ಗೈಸ್ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಇದೇ ಥರ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್
ಬಾಯ್ ಬಾಯ್ ಬಾಯ್ ಬಾಯ್ ಹ್ಞೂ ನೋಡು. ಬಾಯ್ ಅದ್ರಿಲ್ಲ ಬಾಯ್ ಅದ್ರಿಲ್ಲಿ ಇಲ್ಲಿ ಹೆಂಗೆ ಬರ್ತೀಯ ಯಾವಾಗ ಬರ್ಬೇಕು ಹೇಳೋ? ಚೇಚ ಕೊಡ್ಕಲ್ಲ ಗೈಸ್, ನಮ್ಮ ಅವ್ವಂಗೆ ನಾವು ಬಂದವರು ಬೇಗ ಹೋಗ್ಬಾರ್ದು, ನಾನು ಅದಕ್ಕೆ ಹೋಗೋದು ಹೇಳಿರಲಿಲ್ಲ. ಅವಳು ತುಂಬಾ ಬೇಜಾರು ಮಾಡ್ಕೊಂತಾಳೆ, ಯಾವಾಗ್ಲೂ ಅಷ್ಟೇ ಬರ್ತೀರಾ ಹೋಗ್ತೀರಾ ಬರ್ತೀರಾ ಹೋಗ್ತೀರಾ ಅಂತಾಳೆ. ಬಾಯ್ ಬಾಯ್ ಮಗ ಟಾಟಾ ಮಾಡು ಮಗ ಎಲ್ಲರಿಗೂ. ಉರ್ದು ಬಾಯ್ ಮಗ ಓದ್ರಿ ಮಗ ಸರಿ ಅಣ್ಣ. ಹುಷಾರಿ ಓಡಾಡ್ರ ಸಮರ್ ಗುಂಡೆಗಲ್ಲ ತನ್ಕರ್ ಪನ್ಕರ್ ಓಡಾಡ್ತಾವ. ಮೊಬೈಲ್ ತಗೊಂಡ್ಯಾ? ಅಲ್ಲ ನನ್ ಬ್ಯಾಗು ತಮ್ಮ ತಂದಿತ್ತ ನಾನು ಮುಂಚೆ ತುಂಬ ಸರಿ ಹೇಳಿದ್ದೀನಿ ಅನ್ಸುತ್ತೆ, ನಮ್ಮಮ್ಮ ಎಲ್ಲೋದ್ರೂ ಉಳ್ಕೊಳ್ಳಲ್ಲ, ಅವ್ರು ವಾಪಸ್ ಬಂದ್ಬಿಡ್ತಾರೆ. ಸೊ ಹಂಗಾಗಿ ಮಧ್ಯಾಹ್ನ ಬಂದರು, ಊಟ ಮಾಡಿಕೊಂಡು ಹಾಗೆ ಹೊರಟ್ಬಿಟ್ವಿ ಎಲ್ಲರೂ ಸೇರಿ. ಏನಂತ ಅಂದರೆ ಹೋಗ್ತಾ ನಮ್ಮ ಮಾವ ಮನೆ ಇದೆ, ಸೊ ಮಾವ ಮನೆಗೆ ಮತ್ತು ನಮ್ಮ ದೊಡ್ಡಮ್ಮ ಮನೆಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಎಲ್ಲರೂ ಇದ್ದೀವಲ್ವ. ಸೊ ಹಾಗಾಗಿ ಹೋಗ್ತಾ ದಾರಿಯಲ್ಲೇ ಸಿಗುತ್ತೆ, ಅಲ್ಲಿ ಹೋದ್ವಿ. ಏನಂತಂದರೆ ಅವ್ರ ಮನೇಲಿ ವ್ಯೂ ಅಂತೂ ಇನ್ನೂ ಸಖತ್ತಾಗಿದೆ ಗೈಸ್. ನೀವೇನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಅಲ್ವಾ, ಯಾವುದೋ ಒಂದು ಮನೆ ನಿಮಗೆ ತುಂಬ ಇಷ್ಟ, ಆ ಥರ ಮನೇಲಿ ಇರಬೇಕು ಅಂತ ಹೇಳಿ. ಸೊ ಆ ಥರ ವ್ಯೂ ಇದೆ ಅಲ್ಲಿ. ಅಂದರೆ ಮನೆ ಮುಂದ್ಗಡೆ ಮಳೆ ಬಂದಾಗೆಲ್ಲ ಸಖತ್ತಾಗಿರುತ್ತೆ. ನಾನು ಸ್ಟೇಟಸ್ ಕೂಡ ಹಾಕಿದ್ದೆ ಅದು. ಸೊ ಇಲ್ಲಿ ಇವಾಗ ಬಂದಿದ್ದೀವಿ. ಮಳೆ ತಗೊಳ್ಳೆ ಗೈಸ್, ಇವ್ರ ಮನೆಯಲ್ಲಿ ಎಲ್ಲಿ ನೋಡಿದ್ರು ಪೇಂಟಿಂಗ್ ಕಾಣಿಸುತ್ತೆ ಆಯ್ತಾ, ಅದೆಲ್ಲ ಬರ್ತಿರೋದು ನಮ್ಮ ಮಾವನ ಮಕ್ಕಳೇನೆ. ಬಾವಿ, ಗೋಡೆ ಮತ್ತೆ ನೆಲ ಎಲ್ಲ ಕಡೆ ಸಕ್ಕದಾಗಿ ಬರ್ತಿದ್ದಾರೆ. ಬಾವಿಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ, ಅಂದ್ರೆ ಅದು ಮಳೆ ಬಂದ್ರೂ ಹೋಗಲ್ಲ. ಅದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಪೇಂಟಿಂಗ್ ಮಾತ್ರ. ಸೊ ಸಖತ್ತಾಗಿತ್ತು, ಹಂಗಾಗಿ ಕ್ಯಾಪ್ಚರ್ ಮಾಡಿದೆ. ಮಳೆ ಬಂದು ಹೋಗಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಅವ್ವ ಊರಿಂದ ಬಂದು ಇಲ್ಲಿ ನಮ್ಮ ಮಾವ ಮನೆಗೆ ಹೋಗಿ, ನೆಕ್ಸ್ಟ್ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿಂದ ಬಂದ್ವಿ. ಏನಂತಂದ್ರೆ ಊಟಕ್ಕೆ ಊರಿಗೆ ಹೋಗಿದ್ದಿನ ನಮ್ಮ ಮನೇಲೇನು ಮಾಡೋ ಅವಶ್ಯಕತೆ ಇರಲ್ಲ, ಊರಿಂದನೇ ಫುಲ್ ಪಾರ್ಸೆಲ್ ಬಂದ್ಬಿಟ್ಟಿರುತ್ತೆ. ಸೊ ಪಾರ್ಸೆಲ್ ಮೀನ್ ಸಾರು ಮತ್ತೆ ಪೂರಿ ಬಂದಿತ್ತು. ಯೂಶಲಿ ನಮಗೆ ಕೇಳ್ತಾರೆ ಅವರು, ಬಟ್ ಇವಾಗ ಏನು ಗೊತ್ತಾ, ಎಲ್ಲ ಆಯಿಲ್ ಅವಾಯ್ಡ್ ಮಾಡಬೇಕು, ಶುಗರ್ ಅವಾಯ್ಡ್ ಮಾಡಬೇಕು ಅನ್ಕೊಂಡು ಅದು ಇದು ಬೇಡ ಅನ್ಕೊಂಡು ಪಾಪ ಅವ್ರಿಗೂ ಮಾಡೋಕ್ಕೆ ಬಿಡಲ್ಲ. ಏನೋ ಒಂದು ಲಾಸ್ಟಲ್ಲಿ ಅಂದ್ರೂ ನಮ್ಮ ಚಿಕ್ಕಮ್ಮ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ಲು. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಸೊ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಇದ್ರೆ. ಏನಂದ್ರೆ ದಿನ ಒಂದು ಅಥವಾ ಒಬ್ರು ಅಥವಾ ಇಬ್ರು ಹೊಸ ಸಬ್ಸ್ಕ್ರೈಬ್ ಆಗ್ತಾನೆ ಇದ್ದಾರೆ. ನಂಗಂತೂ ಖುಷಿ ಆಗುತ್ತೆ ಗೊತ್ತಾ. ನಾನು ಒಂದೊಂದ್ಸರಿ ವಿಡಿಯೋದಲ್ಲಿ ಹೇಳೋದೇ ಇಲ್ಲ, ಬಟ್ ಸ್ಟಿಲ್ ಅವರಾಗೆ ಆಗ್ತಿದಾರಲ್ಲ ಖುಷಿ ಪಟ್ಟು ನನ್ನ ವಿಡಿಯೋಸ್ನ. ನಾನಂದರೆ ತುಂಬ ಬೇಸಿಕ್ಸ್ ನಿನ್ನ ಕಲಿತಾ ಇದ್ದೀನಿ, ಹೆಂಗೆ ಎಡಿಟ್ ಮಾಡೋದು ಎಲ್ಲನೂ ಅಷ್ಟೇ. ಸೊ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿರ್ತೀನಿ, ನನಗೂ ಗೊತ್ತಿರಲ್ಲ. ಅದು ಮಿಸ್ಟೇಕ್ಸ್ ಅಂತ ಅನಿಸಿದಾಗ ದಯವಿಟ್ಟು ನನಗೆ ಹೇಳಿ, ನಾನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.